ಚಿಕ್ಕ ಪೈಲ್ವಾನ್, ಮನೇಲೆ ಯಾಕೆ ಅಕ್ಕಡ ಮಾಡ್ಕೊಂಡಿದೀಯಾ? ಮತ್ತೆ ಈ ಚಿಕ್ಕ ಲಂಗೋಟಿ ಹಾಕೊಂಡು ಯಾಕೆ ಬಸ್ಗೆ ಹೊಡಿತಿದ್ಯಾ? ತಡಿ, ನಿನ್ ಪಂಚೆ ಉದ್ರಿಸ್ತೀನಿ. ತಡಿ 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 ತಡಿ. ಸರಿ ಆಯ್ತು, ಹೇಳಿಯಲ್ಲ, ಹೇಳು. ನಿನಗೆ ಗೊತ್ತಾ ವಿಜಯನಗರ ಪೈಲ್ವಾನ್ ದೂಲ್ದನ್ ಪೈಲ್ವಾನು ಮಲ್ಲ ಯುದ್ಧ ಮಾಡ್ತಿದ್ದಾನೆ. ಅದು ನೋಡಕ್ಕೆ ಒಳ್ಳೆ ಮಜಾ ಬರುತ್ತೆ. ಹೌದಾ? ತುಂಬಾನೇ ಆನಂದ ಬರುತ್ತೆ. ನಾನು ಬರ್ತೀನಿ ಮಲ್ಲ ಯುದ್ಧ ನೋಡಕ್ಕೆ. ಇಲ್ಲಿ ನೋಡು, ನಾನು ರಾಜ್ ದರ್ಬಾರ್ನಲ್ಲಿ ದಿನಾ ಮಲ್ಲ ಯುದ್ಧ ಮಾಡ್ತೀನಿ. ಒಂದ್ ಕಡೆ ನಾನಿರ್ತೀನಿ, ಇನ್ನೊಂದ್ ಕಡೆ ನನ್ ವಿರುದ್ಧ ಇರ್ತಾರೆ ಆಚಾರ್ಯ ತಥಾಚಾರ್ಯ. ನನ್ ಮಲ್ಯುದ್ಧ ನೋಡಕ್ ಹೋಗ್ಬೇಕು. ಇಲ್ಲ, ಖಂಡಿತವಾಗ್ಲೂ ಇಲ್ಲ, ಸಾಧ್ಯನೇ ಇಲ್ಲ. ನಾನ್ ಇಂತಹ ಹಿಂಸೆಗೆ ವಿರೋಧ ವ್ಯಕ್ತಪಡಿಸ್ತೀನಿ. ಮಲ್ಲಯುದ್ಧ ಕ್ರೀಡೆ ಅಲ್ವಾ? ಕ್ರೀಡೆ ಅಂದ್ರೆ ಕ್ರೀಡೆ. ಇದನ್ನ ಯಾರಾದ್ರೂ ಕ್ರೀಡೆ ಅಂತ ಹೇಳ್ತಾರ? ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಹಿಡ್ಕೊಂಡು ಹೊಡಿಯೋದು, ಬಡಿಯೋದು, ಮತ್ತೆ ಎತ್ತಿ ಬಿಸಾಕೋದು, ಆಮೇಲೆ ನೋವು ಮಾಡೋದು. ಆಟ ಅಂದ್ರೆ ಯಾವ್ದು ಗೊತ್ತಾ? ಗಿಲ್ಲಿ ದಾಂಡು, ಕುಂಟೆ ಬಿಲ್ಲೆ, ಲಗೋರಿ, ಚೌಕಬಾರ. ಈ ಕ್ರೀಡೆನಾ? ಇದನ್ನ ಹೆಣ್ಮಕ್ಳು ಆಡ್ತಾರೆ. ಇಲ್ಲ, ಖಂಡಿತವಾಗ್ಲೂ ಇಲ್ಲ, ಮಲ್ಲ ಯುದ್ಧ ನೋಡಕ್ ಹೋಗೋದಿಲ್ಲ. ಅಮ್ಮ ಹೇಳ್ತಿದ್ದಾರೆ ಇವರು ಮಲ್ಲ ಯುದ್ಧ ನೋಡಕ್ ಬರ್ತಾರಂತೆ. ಇವರು ಆ ದೂರ್ದನ್ ಪೈಲ್ವಾನನ ಬಗ್ಗೆ ತುಂಬಾನೇ ಕೇಳಿದಾರಂತೆ, ತುಂಬಾನೇ ವಿಖ್ಯಾತಿ ಪಡೆದಿದ್ದಾನೆ. ಆದ್ರೆ ವಿಜಯನಗರದ ಪೇಟ ಗುಂಡಪ್ಪನ್ ತಲೆ ಕೇಸರಿ ಕೇಸರಿ ಪೈಲ್ವಾನನ್ ಮುಂದೆ ಅವನು ಗೆಲ್ಲಕ್ ಸಾಧ್ಯನೇ ಇಲ್ಲ. ಇಲ್ಲಿ ಕೇಳು, ನಿನಗೆ ಯಾವಾಗ ಮಲ್ಲ ಯುದ್ಧದಲ್ಲಿ ಆಸಕ್ತಿ ಬರೋಕ್ ಶುರು ಆಯ್ತು? ಚಿಕ್ಕ ವಯಸ್ಸಿಂದ ನನಗೆ ಮಲ್ಲಯುದ್ಧ ಅಂದ್ರೆ ತುಂಬಾನೇ ಇಷ್ಟ ಆಗುತ್ತೆ. ಚಿಕ್ಕ ವಯಸ್ಸಲ್ಲಿ ನನ್ನ ಅಮ್ಮನ ಹತ್ರ ಸುಳ್ಳು ಹೇಳಿ ಕದ್ದು ಮಲ್ಲಯುದ್ಧ ನೋಡಕ್ ಹೋಗ್ತಾ ಇದ್ದೆ. ಏನು? ನಾನ್ ಮಲ್ಲಯುದ್ಧ ನೋಡ್ಬೇಕು ಅಷ್ಟೇ, ಅದನ್ನ ಅಮ್ಮ ಹೇಳ್ತಾ ಇದ್ದಾರೆ. ಅಮ್ಮ ಹೇಳ್ತಿದಾರಲ್ವಾ, ಅಂದ್ರೆ ನೀನ್ ಹೋಗ್ತಾ ಇಲ್ಲ, ಸರಿ ಅಲ್ವಾ? ಎತ್ಕೋ. ಏನ್ ಎತ್ಕೋಬೇಕು? ಅಮ್ಮಂಗ್ ಹೇಳ್ತಾ ಇದೀನಿ. ಅಮ್ಮ ದೊಣ್ಣೆ ಎತ್ಕೊಳ್ಳಿ. ಹೋಗ್ತೀವಿ 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 ಹೋಗ್ತೀವಿ. ಮನೇಲಿ ಮಲ್ಲ ಯುದ್ಧ ನೋಡೋದ್ಕಿಂತ ಅಲ್ಲಿಗೆ ಹೋಗಿ ಆ ಕೇಸರಿ ವಲ್ಲಭ ಮತ್ತೆ ಆ ದುರ್ಜನ ಮಹೋದಯರ ಮಲ್ಲ ಯುದ್ಧ ನೋಡೋದು. ಪ್ರಣಾಮಗಳು ಮಹಾರಾಜರೇ. ಮಲ್ಲ ಯುದ್ಧ ಪ್ರಾರಂಭವಾಗಲಿ. ಆದರಣೀಯ ಮಹಾರಾಜರೇ, ಇಲ್ಲಿ ಉಪಸ್ಥಿತರಾಗಿರುವ ಗೌರವಯುತ ಸಜ್ಜನರೇ ಮತ್ತೆ ವೀಕ್ಷಕರೇ, ನಮ್ಮ ಬಲಕ್ಕಿರುವ ವಿಜಯನಗರದ ಗೌರವ ವಿಖ್ಯಾತ ಪೈಲ್ವಾನ ಶ್ರೀ ಕೇಸರಿ ವಲ್ಲಭ ಮತ್ತೆ ನಮ್ಮ ಎಡಕ್ಕಿರುವ ಪ್ರತಿದ್ವಂದಿ ಯಾರನ್ನ ಇದುವರೆಗೆ ಪರಾಜಿತಗೊಳಿಸುವುದಕ್ಕೆ ಸಾಧ್ಯವಾಗಿಲ್ಲ. ಅವರ ಹೆಸರು ಸಮಸ್ತ ದಕ್ಷಿಣದಲ್ಲಿ ಪಸರಿಸಿದೆ. ಅತ್ಯಂತ ಬಲಶಾಲಿ ದುರ್ಜನ. ಇವತ್ತಿನ ಮಲ್ಲ ಯುದ್ಧ ವಿಶೇಷವಾದ ನಿಯಮಗಳೊಂದಿಗೆ ನಡೆಯುತ್ತದೆ. ಮತ್ತೆ ಎಲ್ಲಿವರೆಗೂ ಒಬ್ಬ ಪ್ರತಿದ್ವಂದಿಯು ತನ್ನ ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲವೋ ಅಲ್ಲಿವರೆಗೂ ನಿರಂತರವಾಗಿ ನಡೆಯುತ್ತಿರುತ್ತದೆ. ಮೂರ್ಛಿತವಾಗ್ತಾರೆ, ಇಲ್ಲ ಮೃತ್ಯುವಿಗೆ ಪ್ರಾಪ್ತರಾಗುತ್ತಾರೆ.
ಆಗ ಬೇರೆಯ ಪ್ರತಿದ್ವಂದಿಯನ್ನು ವಿಜೇತರನ್ನಾಗಿ ಘೋಷಣೆ ಮಾಡಲಾಗುತ್ತದೆ. ಭಲೆ ಕೇಸರಿ ಭಲೆ. ತುಂಬಾ ಚೆನ್ನಾಗಿ ಮಾಡ್ತಿದ್ಯಾ, ತುಂಬಾ ಚೆನ್ನಾಗಿ ಮಾಡ್ತಿದ್ಯಾ ಕೇಸರಿ. ಅಷ್ಟು ಸುಲಭವಾಗಿ ನಿನ್ನನ್ನ ಸೋಲ್ಸೋದಿಲ್ಲ ನಾನು. ಈಗಿನ್ನೂ ಮಲ್ಲ ಯುದ್ಧದ ಆರಂಭವಾಗಿದೆ. ಜನ ನಮ್ಮನ್ನ ನೋಡೋಕೆ ತುಂಬಾ ದೂರದಿಂದ ಬಂದಿದ್ದಾರೆ. ಮೊದಲು ಇವರೆಲ್ಲರಿಗೂ ಮನೋರಂಜನೆ ಕೊಡ್ತೀನಿ, ಮತ್ತಾಮೇಲೆ ನಿನ್ನ ಸೊಳ್ಳೆ ತರ ಹೊಸಕಾಗ್ತೀನಿ. ನಾನು ಕೂಡ ತಯಾರಾಗಿದ್ದೀನಿ. ಎತ್ಕೊಡಿ ಎತ್ಕೊಡಿ. ಏನನ್ನ? ನಿಮಗೆ ಹೇಳ್ತಾ ಇಲ್ಲ, ಕೇಸರಿ ಪೈಲ್ವಾನಿಗೆ ಹೇಳ್ತಾ ಇದ್ದೀನಿ. ಅವನ್ನ ಹಾಗೆ ಎತ್ಕೊಂಡು ಕೆಳಗ್ ಬಿಸಾಕಿ ಅಂತ. ನೋಡು ಕನ್ಯಾಕ್ ಮುಚ್ಕೊಂಬಿಟ್ಟೆ. ನೋಡು ನೋಡು. ಬಿಡಿ ಅವನ್ನ. ಅವನು ಸೋತ ಅಂತ ಒಪ್ಕೊಂಡಿದ್ದಾನೆ. ಇವತ್ತಿನ ಈ ಮಲ್ಲ ಯುದ್ಧದ ವಿಜೇತ ಅತಿ ಬಲಶಾಲಿ ದುರ್ಜನ. ಕೊಡಿ, ಈಗ ನಿಮಗೆ ಇದ್ರ ಮೇಲೆ ಯಾವುದೇ ಅಧಿಕಾರ ಇಲ್ಲ. ದಯವಿಟ್ಟು ಕ್ಷಮಿಸಿ ಮಹಾರಾಜ. ಶಕ್ತಿಶಾಲಿ ದುರ್ಜನನಿಗೆ ಜೈ, ಶಕ್ತಿಶಾಲಿ ದುರ್ಜನನಿಗೆ ಜೈ, ಶಕ್ತಿಶಾಲಿ ದುರ್ಜನನಿಗೆ ಜೈ.
ನಾನು ನಿಮ್ಮ ವಿಜಯನಗರಕ್ಕೆ ಬಂದೆ ಮತ್ತು ನಾನು ಕೇಸರಿ ವಲ್ಲಭನನ್ನ ಸೋಲಿಸಿದ್ದೀನಿ. ನಾನು ಇಡೀ ಭಾರತ ಖಂಡದಲ್ಲಿ ಎಲ್ಲ ಪೈಲ್ವಾನ್ರನ್ನ ಸೋಲಿಸ್ಕೊಂಡು ಬಂದಿದ್ದೀನಿ. ಆದರೆ ಇದು ನನ್ನ ತುಂಬಾ ಸರಳವಾದ ವಿಜಯವಾಗಿತ್ತು. ನಾನು ಸೊಳ್ಳೆ ತರ ಹೊಸ್ಕ ಹಾಕಿದ್ದೀನಿ ಕೇಸರಿ ವಲ್ಲಭನನ್ನ. ನಿಮ್ಮ ಈ ಇಡೀ ವಿಜಯನಗರದಲ್ಲಿ ಯಾರಾದ್ರೂ ಇದ್ದಾರಾ ನನ್ನನ್ನ ಸೋಲಿಸುವಂತಹ ವೀರರು? ನಾನು ತುಂಬಾ ಹೆಸರು ಕೇಳ್ಪಟ್ಟಿದ್ದೆ ನಿಮ್ಮ ಈ ವಿಜಯನಗರದ ಬಗ್ಗೆ. ಇಷ್ಟೊಂದು ಗರ್ವ. ನಾವು ಸ್ವಯಂ ಪಂದ್ಯ ಕೇಳಿದು ಇವರಿಗೆ ಪಾಠ ಕಲಿಸಬೇಕು. ಸಾಕು ದುರ್ಜನ, ಸಾಕು. ಎಷ್ಟು ಧೈರ್ಯ ನಿನಗೆ? ನೀನು ಮಹಾರಾಜ ಕೃಷ್ಣದೇವರಾಯರ ಸಮ್ಮುಖದಲ್ಲಿ ವಿಜಯನಗರ ರಾಜ್ಯಕ್ಕೆ ಸವಾಲ್ ಕೊಡ್ತಿದ್ಯಾ? ಯಾರಾದ್ರೂ ಇದ್ದಾರಾ ವಿಜಯನಗರದಲ್ಲಿ ನನ್ನ ಸವಾಲನ್ನ ಸ್ವೀಕರಿಸುವಂತವ್ರು? ಸಾಕು ದುರ್ಜನ, ಬಹಳ ಆಯ್ತು ನಿಂದು. ನಾನು ನಿನ್ನ ಈ ಸವಾಲನ್ನ ಮುರಿತೀನಿ. ನೀನು ವಿಜಯನಗರದಿಂದ ಪರಾಜಿತನಾಗೆ ಹೋಗ್ತೀಯ. ನಿನ್ನ ಪರಾಜಯ ಈ ಬಾರಿ ಪ್ರಮಾಣವಾಗಿ ಆಗುತ್ತೆ. ಮಹಾರಾಜ ಕೃಷ್ಣದೇವರಾಯರ ಸಮ್ಮುಖದಲ್ಲಿ ವಿಜಯನಗರಕ್ಕೆ ಸವಾಲನ್ನು ಹಾಕುವಂತ ಸಾಹಸವನ್ನ ಯಾರೂ ಮಾಡಿರಲಿಲ್ಲ. ನಾವು ನಿನಗೆ ಶಿಕ್ಷೆಯನ್ನ ಕೊಡ್ತೀವಿ. ಈ ಮುದುಕನು ಮೂಳೆ ಕೂಡ ಉಳಿಯಲ್ಲ. ಆ ಪೈಲ್ವಾನ ಈ ಮುದುಕನು ಒಂದೊಂದು ಮೂಳೆನು ಮುರಿದಾಕ್ಬಿಡ್ತಾನೆ. ನಾನು ನಿನಗೆ ಸವಾಲನ್ನು ಹಾಕ್ತಿದ್ದೀನಿ. ನೀನು ಮಲ್ಲ ಯುದ್ಧದಲ್ಲಿ ವಿಜೇತನಾಗಿ ತೋರಿಸು ನೋಡೋಣ. ನಿನಗೆ ಅಂದಾಜು ಸಹ ಇರಲ್ಲ ನಿನ್ನ ವಿರುದ್ಧ ಯಾರು ಬಂದು ನಿಲ್ತಾರೀಗ ಅಂತ. ನಾನು ಸವಾಲು ಕೊಡ್ತೀನಿ ನಿನಗೆ. ನೀನು ನಮ್ಮ ಪಂಡಿತ ರಾಮಕೃಷ್ಣನನ್ನ ಮಲ್ಲ ಯುದ್ಧದಲ್ಲಿ ಪರಾಜಿತನಾಗಿಸಿ ತೋರಿಸು ನೋಡೋಣ ನಿನ್ನನ್ನ ಯಾರು ಪರಾಜಿತನಾಗಿಸೋದಿಲ್ಲ ಅಂತ ಹೇಳೋದಕ್ಕೆ. ಪಂಡಿತ ರಾಮಕೃಷ್ಣ, ಈಗ ನೀವೇ ಖುದ್ದಾಗಿ ಅಖಾಡಕ್ಕೆ ಇಳಿದು ಇವನನ್ನ ಸೋಲಿಸಿ ಹೇಳ್ತೀನಿ. ಪಂಡಿತ ರಾಮಕೃಷ್ಣ ಎದ್ದೇಳಿ. ಅಯ್ಯೋ ಗುರುವರ್ಯ. ಯಾರು ಈ ಸೊಣಕ್ಲಾನ? ಇವನ್ ಬಗ್ಗೆ ನಮ್ಗೆ ಗೊತ್ತೇ ಆಗ್ತಾ ಇಲ್ಲ. ಇವನು ಎಲ್ಲಿಂದ ಶುರು ಆಗ್ತಾನೆ ಮತ್ತೆ ಎಲ್ಲಿ ಮುಗ್ದು ಹೋಗ್ತಾನೆ ಅಂತ. ನಾನಂತೂ ಇವನ್ನ ಸಾಮಾನ್ಯವಾದ ಸೊಳ್ಳೆ ತರನೇ ಹೊಸ್ಕಾಗ್ತೀನಿ. ಗುರುವರ್ಯ, ನೀವೇನ್ ಹೇಳ್ತಿದ್ದೀರಾ? ಈ ದುರ್ಜನ ಮತ್ತೆ ನಾನು, ಅವ್ರು ಹೇಗಿದ್ದಾರೆ, ನಾನು ಹೇಗಿದ್ದೀನಿ? ಪಂಡಿತ ರಾಮಕೃಷ್ಣ, ನಿಮಗ್ ನೆನಪೇ ಇಲ್ವೇ ಆ ಬಡವನ ಮಗಳು ಸುಪ್ರಿಯಾ ಏನ್ ಹೇಳಿದ್ಲು ಅಂತ? ನಿಮ್ಮ ಬುದ್ಧಿವಂತಿಕೆ ಎದುರಿಗೆ ಒಂದು ಸೈನ್ಯವೂ ಸಹ ಸೋತೋಗುತ್ತೆ ಎಂದಿರ್ಲಿಲ್ವೇ? ಮತ್ತೆ ಇಲ್ಲಿ ನಿಂತಿರೋದು ಕೇವಲ ಒಬ್ಬ ವ್ಯಕ್ತಿ, ಪಂಡಿತ ರಾಮಕೃಷ್ಣ. ಮತ್ತು ಸಮಯ ಬಂದಿದೆ ನೀವು ಈ ಮಾತನ್ನ ಪ್ರಮಾಣೀಕರಿಸೋದಕ್ಕೆ ಮತ್ತು ವಿಜಯನಗರ ರಾಜ್ಯವನ್ನ ರಕ್ಷಿಸೋದಕ್ಕೆ. ಗುರುಗಳೇ, ಪಂಡಿತ ರಾಮಕೃಷ್ಣರು ಈ ಸವಾಲಿನಿಂದ ಹೊರಗಿರಲಿ. ರಾಮ 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 ನೋಡಿ ಮಹಾರಾಜರೇ, ಸಮಸ್ತ ವಿಜಯನಗರಕ್ಕೆ ಪಂಡಿತ ರಾಮಕೃಷ್ಣನ ಕ್ಷಮತೆಯ ಮೇಲೆ ಎಷ್ಟು ವಿಶ್ವಾಸವಿದೆ ಅಂತ. ಇದೇ ಸರಿಯಾದ ಸಮಯ. ಪಂಡಿತ ರಾಮಕೃಷ್ಣ ಈ ಮಾತನ್ನ ನಿಜ ಮಾಡಿ ತೋರಿಸಬೇಕು. ಬುದ್ಧಿವಂತಿಕೆಯಿಂದ ಬಲಶಾಲಿಯನ್ನು ಸಹ ಸೋಲಿಸಬಹುದು ಅನ್ನೋದನ್ನ.
ಪಂಡಿತ ರಾಮಕೃಷ್ಣ, ನೋಡಿದ್ರ ನೀವೇ? ಈ ದುರ್ಜನ ವಿಜಯನಗರಕ್ಕೆ ಬಂದು ವಿಜಯನಗರದ ಮಾನ ಮರ್ಯಾದೆಯನ್ನು ಹರಾಜಾಗ್ತಾ ಇದ್ದಾನೆ. ವಿಜಯನಗರದ ಕೀರ್ತಿ ಪ್ರತಿಷ್ಠೆಯನ್ನು ಉಳಿಸಿ ನೀವು. ಪಂಡಿತ ರಾಮಕೃಷ್ಣ, ಅಲ್ಲ ನೀವು ಈ ಸವಾಲನ್ನು ಸ್ವೀಕರಿಸೋದಿಲ್ವೇ? ಇದೇನಾ ನೀವು ರಾಜ್ಯಕ್ಕೆ ತೋರಿಸುವಂತ ಕೃತಜ್ಞತೆ? ಅರೆ ರಾಮ, ನೀನಿ ಮುದ್ಕನ್ ಬಲೆಯಲ್ಲಿ ಸಿಕ್ಬೀಳ್ಬೇಡ. ಇವನ್ ನಿನ್ನ ಉತ್ತೇಜಿಸ್ತಾ ಇದ್ದಾನೆ. ತುಂಬಾ ಹೊಡೆತ ತಿನ್ಬೇಕಾಗತ್ತೆ. ನೀನು ದುರ್ಜನನ ಹತ್ರ ಸಿಕ್ಕಾಕೊಂಡ್ರೆ ಅವ್ನ ನಿನ್ನ ಚಟ್ನಿ ಮಾಡ್ಬಿಡ್ತಾನೆ. ದ್ವಂದ್ವದ ಸಮಯದಲ್ಲಿ ನಾನೇನಾದ್ರೂ ಅವ್ನ ಕೈಗೆ ಸಿಕ್ಕಾಕೊಂಡ್ರೆ ನನ್ ಕತೆ ಏನಾಗುತ್ತೆ ರಾಮ? ಆದ್ರೆ ಬಂದು ನಾನು ಇವನ್ ದುರಹಂಕಾರನ ಮುರಿಲೇಬೇಕು. ನಾನು ಇವನ್ ಜೊತೆ ಕುಸ್ತಿ ಮಾಡ್ತೀನಿ. ಕಡೆ ಪಕ್ಷ ನನ್ ಬಗ್ಗೆನಾದ್ರೂ ಯೋಚನೆ ಮಾಡು. ಮಹಾಪ್ರಭು, ನಾನು ಖಂಡಿತವಾಗ್ಲೂ ಕುಸ್ತಿ ಮಾಡ್ತೀನಿ. ಇದಲ್ವಾ ಮಾತು ಅಂದ್ರೆ ಪಂಡಿತ ರಾಮಕೃಷ್ಣ? ವಿಜಯನಗರಕ್ಕೂ ಕೂಡ ಇದೇ ಅಪೇಕ್ಷೆ ಇತ್ತು. ಆದ್ರೆ ನಂದೊಂದು ಷರತ್ತಿದೆ. ನಾನು ದುರ್ಜನಿಂದ 2 ದಿನ ಆದ್ಮೇಲೆ ಕುಸ್ತಿ ಮಾಡ್ತೀನಿ. ನನಗೆ 2 ದಿನದ ಸಮಯಾವಕಾಶ ಬೇಕು. ನನ್ನದು ಒಂದು ಷರತ್ತಿದೆ. ದಾರಿಯಲ್ಲಿ ಹೋಗೋರ್ ಜೊತೆಗೆ ಹೋರಾಡುವಂತನಲ್ಲ. 2 ದಿನಗಳ ನಂತರ ಪಂಡಿತ ರಾಮಕೃಷ್ಣರು ನನ್ನ ಶಿಷ್ಯಂದ್ರ ಜೊತೆಗೆ ಹೋರಾಡಬೇಕು. ಅವರನ್ನ ಸೋಲಿಸ್ಬೇಕಾಗುತ್ತೆ. ನೀವೇನಾದ್ರೂ ಅವರನ್ನ ಸೋಲ್ಸೋಕಾದ್ರೆ ಅವಾಗ್ಲೇ ನಿಮಗೆ ನನ್ನ ಜೊತೆ ಹೋರಾಡೋ ಅವಕಾಶ ಸಿಗುತ್ತೆ. ಸ್ವೀಕಾರ ಇದೆ. ನಾನ್ ಮೊದಲು ನಿಮ್ಮ ಚೇಲಗಳನ್ನ, ಆಮೇಲೆ ನಿಮ್ಮನ್ನು ಸೋಲಿಸ್ತೀನಿ. ನೀವು ವಿಜಯನಗರಕ್ಕೆ ಬಂದಿದ್ದೀರಾ. ನಿಮ್ಮ ಚೇಲಗಳ ಸಹಿತ ವಿಜಯನಗರದಿಂದ ಸೋಲ್ಸೆ ನಿಮ್ಮನ್ನ ಹೊರ ಕಳಿಸ್ತೀವಿ. ಸರಿಯಾಗಿದೆ. 2 ದಿನಗಳ ನಂತರ ನಿಮಗೆ ನನ್ನ ದರ್ಶನವಾಗುತ್ತೆ ಮತ್ತು ನನ್ನ ಶಿಷ್ಯ ಲಿಂಬ ನಿಮ್ಮನ್ನ ಸೋಲಿಸ್ಬಿಡ್ತಾನೆ. ಮತ್ತೆ ಸಿಂಬಾವರೆಗೂ ಅಂತೂ ನೀವು ತಲುಪೋಕೆ ಆಗಲ್ಲ. ಒಳ್ಳೇದು, ತುಂಬಾ ಒಳ್ಳೇದು. ಪಂಡಿತ ರಾಮಕೃಷ್ಣ, ಈ ಬಾರಿ ಬಹಳ ಬಲಿಷ್ಠವಾದ ಭುಜಗಳಿಗೆ ಸಿಕ್ಕಾಕೊಂಡಿದ್ದೀರಾ. ರಾಮ, ಮೂರ್ಖತೆಗೂ ಒಂದ್ ಮಿತಿ ಇರ್ಬೇಕು. ನೋಡವನನ್ನ, ಅವನು ಪರ್ವತ ಮತ್ತೆ ನೀನು ಇರುವೆ. ಹೌದು, ಮಾಡೋದೆಲ್ಲ ಮಾಡಾಯ್ತು. ಬಂದು ನೋಡೇ ಬಿಡೋಣ.